ನಮ್ಮ ಪಯಣ ಮತ್ತದೇ ನಮ್ಮ ಊರಿನ ಕಾಡು ದಾರಿಯ ಮಧ್ಯೆ ಮುಂದುವರೆದಿತ್ತು. ಇವತ್ತು ನಾವು ಹೊರಟಿದ್ದ ಜಾಗ ಕೆಲವು ವರ್ಷಗಳ ಹಿಂದೆ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. 200 ಎಕರೆಯಷ್ಟು ಜಾಗದಿಂದ ಹರಿದು ಬರ್ತಾ ಇದ್ದ ನೀರು ಆ ಒಂದು ಜಾಗಕ್ಕೆ ಹೋಗಿ ಸೇರ್ತಾ ಇತ್ತಂತೆ. ವಿಷಯ ಕೇಳಿ ನಂಗೂ ಆಶ್ಚರ್ಯ ಆಗಿತ್ತು. ನಾನು ಸುಳ್ಯದವನಾಗಿ ನಂಗೆ ಕೂಡ ಮೊದಲ ಸಲ ನೋಡುವ ಕುತೂಹಲ ಇತ್ತು. ಮುಂದೆ ನಡ್ಕೊಂಡು ಹೋಗ್ತಿದ್ದ ನಮ್ಮನ್ನು ಯೋಚನೆಗೆ ಜಾರುವಂತೆ ಮಾಡಿದ್ದು ಅಲ್ಲಿನ ದಾರಿಗಳ ಮೇಲೆ ಕೆತ್ತಿದ್ದ ಕೆಲವು ನಕ್ಷೆಯಂತಹ ಗುರುತುಗಳು. ಕೆಲವು ವೃತ್ತಾಕಾರದಲ್ಲಿ, ಇನ್ನು ಕೆಲವೊಂದು ಮೀನಿನ ಆಕಾರದ ಗುರುತುಗಳು ಇತ್ತು. ಆದ್ರೆ ಸ್ಪಷ್ಟತೆ ಇಲ್ಲ ಇತ್ತು. ಕೆಲವೊಂದು ಕಡೆ ಬಂಡೆಗಳನ್ನೇ ಸೀಳಿ ನೀರು ತಮ್ಮ ಹರಿಯುವಿಕೆಗೆ ತಾವೇ ಜಾಗ ಮಾಡಿಕೊಂಡು ಹೋದ ಕೆಲವು ಗುರುತುಗಳಿದ್ದು. ಇದೆಲ್ಲ ನೋಡ್ತಿದ್ದ ಹಾಗೆ ಅಲ್ಲಿಗೆ ಹೋಗುವ ತವಕ ನಂಗೆ ಇನ್ನೂ ಜಾಸ್ತಿ ಆಗಿತ್ತು. ಹೋಗ್ತಿದ್ದ ದಾರಿ ಮಾನವ ನಿರ್ಮಿತ ಅಲ್ಲ, ಬದಲಿಗೆ ನೀರು ಹರಿದು ಹೋಗ್ತಿದ್ದ ಜಾಗಗಳ ಗುರುತಲ್ಲಿ ನಾವು ಹೋಗ್ಬೇಕಿತ್ತು. ದಾರಿ ಇಡೀ ಮುಳ್ಳಿನ ಗಿಡ ಬಳ್ಳಿಗಳು, ಕೆಲವೊಂದು ಚೂರಿಯಷ್ಟು ಹರಿತ ಕೂಡ ಇತ್ತು. ಮಧ್ಯದಲ್ಲಿ ಯಾವುದೋ ಹಣ್ಣು ಸಿಕ್ಕಿತ್ತು. ಸ್ವಲ್ಪ ರುಚಿ ನೋಡುವಂತ ಹೋದವನಿಗೆ ಅದು ತಿಂದ್ರೆ ನಾಲಿಗೆ ಮರ ಕಟ್ಟುತ್ತದೆ ಮಾರೆ ಅಂತ ತೇಜಸ್ ಅವರು ಹೆದರಿಸಿಯಾಗಿತ್ತು. ಪ್ರಕೃತಿ ಅದರದರ ರಕ್ಷಣೆಗೆ ತಮ್ಮದೇ ರೀತಿಯ ಸ್ವಭಾವಗಳನ್ನು ಹೊಂದಿರ್ತವೆ ಅಂತ ಮಾತಾಡ್ತಾ ಮುಂದೆ ಹೋಗ್ತಾ ಇದ್ವು. ಕೊನೆಗೂ ಹರಸಾಹಸ ಮಾಡಿಕೊಂಡು ಹೋಗ್ತಿದ್ದ ಆ 200 ಎಕರೆಯ ನೀರು ಬಂದು ಸೇರುವ ಆ ಬಾವಿಯ ಹತ್ರ ನಾವು ಕೂಡ ತಲುಪಿದ್ವು. ಆ ಜಾಗ ಮಾತ್ರ ಕಾರ್ಗತ್ತಲಲ್ಲಿ ಇಡೀ ಮರಗಿಡಗಳ ಮಧ್ಯೆ, ಮನುಷ್ಯನಿಗೆ ಯಾವುದೇ ಸೂಚನೆ ಕೊಡದಂತೆ ಆ ದಟ್ಟ ಕಾಡ ಮಧ್ಯೆ ಇತ್ತು. ಆ ಬಾವಿಯ ಆಕಾರದ ಗುಂಡಿಯನ್ನು ನೋಡಿದಾಗ ವಿಚಿತ್ರ ಅನಿಸಿತ್ತು. ಮನುಷ್ಯನ ಕೆಲಸವನ್ನೇ ನಾಚುವಂತೆ ಪ್ರಕೃತಿಯೇ ಅಲ್ಲಿ ಆ ಬಾವಿಯ ರಚನೆ ಮಾಡಿತ್ತು. ನಾವು ಹೋದಾಗ ಮಳೆ ಕಮ್ಮಿ ಇದ್ದ ಕಾರಣ ನೀರಿನ ಹರಿಯುವಿಕೆ ಇರಲಿಲ್ಲ. ಆದ್ರೆ ಆ ಬಾವಿಯಲ್ಲಿ ನೀರು ಕೂಡ ಕಮ್ಮಿ ಇರಲಿಲ್ಲ. ಮಳೆ ಜಾಸ್ತಿ ಆದಾಗ ನೀರಿನ ಹರಿಯುವಿಕೆ ಕೂಡ ಜಾಸ್ತಿ ಆಗ್ತಿತ್ತು. ಆದ್ರೆ ಬಾವಿ ಉಕ್ಕಿ ಹರಿಯುವಂತ ಸನ್ನಿವೇಶಗಳು ಇಲ್ಲಾಗಿತ್ತಂತೆ. ಅಷ್ಟೂ ನೀರು ಬಂದು ಸೇರಿದ ಮೇಲೆ ಅದು ಎಲ್ಲಿ ಹೋಗ್ತಿರ್ಬೋದು, ಯಾವ ಜಾಗಕ್ಕೆ ಸೇರ್ತಿರ್ಬೋದು, ಆ ನಕ್ಷೆಗಳ ಹಿಂದಿನ ಉದ್ದೇಶ ಏನಾಗಿರ್ಬೋದು, ಇದ್ಯಾವುದಕ್ಕೆ ಉತ್ತರ ಸಿಕ್ಕಿರ್ಲಿಲ್ಲ. ಎಷ್ಟೇ ತಂತ್ರಜ್ಞಾನದಲ್ಲಿ ಮನುಷ್ಯ ಮುಂದೆ ಹೋಗಿದ್ರು ಪ್ರಕೃತಿಯ ಎದುರು ಅವನು ಶೂನ್ಯ ಎನ್ನುವ ಮಾತು ನಿಜ ಅನಿಸ್ತದೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. KP ಪೂರ್ಣಚಂದ್ರ ತೇಜಸ್ವಿ ಅವರ ಮಾತು ಆ ಕ್ಷಣ ನೆನಪಿಗೆ ಬಂದಿತ್ತು. ಇದನ್ನೆಲ್ಲ ನೋಡಿದಾಗ ಇಂಥ ಎಷ್ಟೋ ಗೊತ್ತಿಲ್ಲದ ವಿಚಾರ, ನಿಗೂಢವಾಗಿಯೇ ಉಳಿದ ಕೆಲವು ನಮ್ಮೂರಿನ ಸ್ಥಳಗಳ ತಿಳಿಯುವ ಹಂಬಲ ನನ್ನಲ್ಲಿ ಇನ್ನೂ ಹೆಚ್ಚಾಗಿತ್ತು.